ಹಾಯ್ ಐ ಆಮ್ ಪುಷ್ಪ. ಇವತ್ತಿನ ಸ್ಪೆಷಲ್ ಅಂತ ಮೇಲೆ ನೋಡಿದರೆ ಗೊತ್ತಾಗಿರುತ್ತೆ ಈಗಾಗಲೇ ಏನು ಸ್ಪೆಷಲ್ ಅಂತ. ಬೆಂಡೆಕಾಯಿ ಚಟ್ನಿ, ಸಕ್ಕ ಟೇಸ್ಟಿಯಾಗಿರುವಂತಹ ಬೆಂಡೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಚಪಾತಿ, ರೊಟ್ಟಿ, ಬಿಸಿ ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬಿಸಿ ಅನ್ನ, ತುಪ್ಪ ಇದ್ಬಿಟ್ರೆ ಇನ್ನೇನು ಬೇಕಾಗಲ್ಲ, ಅಷ್ಟು ಸಖತ್ತಾಗಿರುತ್ತೆ ಬೆಂಡೆಕಾಯಿ ಚಟ್ನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಪ್ಯಾನಿಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಹಸಿಮೆಣಸಿನ್ಕಾಯಿ ಫ್ರೈ ಆಗಿದೆ. ಇದು ಒಂದು ಸೈಡಿಗೆ ಎತ್ತಿಟ್ಕೊಂಬಿಡೋಣ. ಅದೇ ಪ್ಯಾನಿಗೆ ಟೊಮೊಟೊ ಎರಡು ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಕೂಡ ಮೆತ್ತಗಾಗಿದೆ. ಇದು ಒಂದು ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ. ಅದೇ ಪ್ಯಾನಿಗೆ ಬೆಂಡೆಕಾಯಿ ಹಾಕ್ಕೊಳ್ಳೋಣ. ಬೆಂಡೆಕಾಯಿ ಒಂದು ಅರ್ಧ kg ಅಷ್ಟು ತೊಗೊಂಡಿದ್ದೀನಿ. ಉದ್ದುದಕ್ಕೆ ಹೆಚ್ಕೊಂಡು ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಈ ಥರ ಬೆಂಡೆಕಾಯಿ ಚಟ್ನಿ ಕುಟ್ಟಿ ಮಾಡೋದ್ರಿಂದ ಟೇಸ್ಟು ಕೂಡ ಸಖತ್ತಾಗಿ ಬರುತ್ತೆ. ಬೆಂಡೆಕಾಯಿ ಚಟ್ನಿ ತಿಂದ ಇರೋರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬೆಂಡೆಕಾಯಿ ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂದಿದೆ. ಇದು ಇನ್ನೊಂದೆರಡು ನಿಮಿಷ ಆದರೆ ಸಾಕಾಗುತ್ತೆ ಬೆಂಡೆಕಾಯಿ. ನೋಡಿ, ಇವಾಗ ಆಗಿದೆ ಬೆಂಡೆಕಾಯಿ ಕೂಡ. ಇದನ್ನು ಕುಟ್ಕೊಳ್ಳೋಣ. ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು. ಫಸ್ಟ್ ಇದನ್ನು ಕುಟ್ಕೊಳ್ಳೋಣ. ಇವಾಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕುತ್ತಿದ್ದೀನಿ. ಇದಿಷ್ಟನ್ನು ನುಣ್ಣು ಕುಟ್ಕೊಳ್ಳೋಣ. ಈ ಥರ ಕುಟ್ಟಿ ಮಾಡೋದ್ರಿಂದ ಟೇಸ್ಟು ಸಖತ್ತಾಗಿರುತ್ತೆ ಚಟ್ನಿದು ಮಾತ್ರ. ಬಾಯಿ ಕೆಟ್ಟಿದ್ರಂತೂ ಸಖತ್ತ ಟೇಸ್ಟಿಯಾಗಿರುತ್ತೆ. ನೋಡಿ, ಒಂದು ತುತ್ತನ್ನು ಜಾಸ್ತಿನೇ ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಇವಾಗ ಬೆಂಡೆಕಾಯಿ ಹಾಕ್ಕೊಳ್ಳೋಣ. ಇದನ್ನು ಪೂರ್ತಿ ನುಣ್ಣು ಕುಟ್ಟಬಾರ್ದು, ಒಂದು ಅರ್ಧಂಬರ್ಧ ಕುಟ್ಟಿದರೆ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಇದು ಇವಾಗ ಕುಟ್ಕೊಂಡಿದ್ದಾಗಿದೆ. ಈಗ ಅದಕ್ಕೆ ಟೊಮೊಟೊ ಹಾಕೋತಿದ್ದೀನಿ. ಇದು ಒಂದೆರಡು ನಿಮಿಷ ಸಾಕು, ಹಿಂಗೆ ಜಚ್ಕೊಂಡ್ರೆ. ನೋಡಿ, ರೆಡಿಯಾಗಿದೆ. ಸಖತ್ ಟೇಸ್ಟಿಯಾಗಿ ಸ್ಪೈಸಿ ಆಗಿರುವಂತಹ ಬೆಂಡೆಕಾಯಿ ಚಟ್ನಿ. ಬಿಸಿ ಬಿಸಿ ಅನ್ನ, ಚಪಾತಿ, ರೊಟ್ಟಿಗೆ ಸೂಪರಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.